ಅರ್ಚನಾ ವೆಜ್ ರೆಸಿಪಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ದಿವಸ ನಾನು ಯಾವ ರೀತಿಯ ತಿಂಡಿಯನ್ನ ತಿಂದ್ರೆ ವೆಯ್ಟ್ ಲಾಸ್ ಆಗ್ಬೋದು, ವೆಯ್ಟ್ ಲಾಸ್ ಅಲ್ಲಿ ಯಾವ ತರ ತಿನ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ನೀವು ವೆಯ್ಟ್ ಲಾಸ್ ಟೈಮ್ ಅಲ್ಲಿ ಬ್ರೇಕ್ಫಾಸ್ಟ್ ಗೆ ಏನ್ ತಗೊಳ್ತೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಕೆಲವರಿಗೆ ವೆಯ್ಟ್ ಲಾಸ್ ರೆಸಿಪಿಗಳು ಈಗ ಓಟ್ಸ್ ಇರ್ಬೋದು, ಬೇರೆ ಅಥವಾ ಡಯಟ್ ಗೆ ಸಂಬಂಧಪಟ್ಟ ಹಾಗೆ ರೆಸಿಪಿಗಳನ್ನ ಮಾಡ್ಕೊಂಡು ತಿನ್ನೋಕೆ ಇಷ್ಟ ಆಗೋದಿಲ್ಲ. ಬೆಳಗಿನ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ಅರ್ಥ ಎಂತದ್ದು? ಬ್ರೇಕ್ ಅಂತ ಹೇಳಿದ್ರೆ ನಾವು ರಾತ್ರಿ ಇಡೀ ಏನು ತಿನ್ನದೆ ಬೆಳಗಿನ ಫುಡ್ ಅನ್ನ ತಿನ್ಬೇಕು ಅಂತ ಹೇಳಿ. ಬೆಳಿಗ್ಗೆ ತುಂಬಾ ಹೊತ್ತು ಉಪವಾಸ ಇರಬಾರ್ದು. ಇದರಿಂದಾಗಿ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ತದೆ, ಹೊಟ್ಟೆ ಇದು ಆಸಿಡಿಟಿ ಆದಾಗೆ ಆಗ್ತದೆ. ಹಾಗಾಗಿ ನಾವು ಬ್ರೇಕ್ಫಾಸ್ಟ್ ಅನ್ನ ಯಾವಾಗ್ಲೂ ಸ್ಕಿಪ್ ಮಾಡಬಾರ್ದು, ಅದನ್ನ ಕಂಪಲ್ಸರಿ ತಗೊಳ್ಬೇಕು. ಹಾಗೆ ಏನ್ ತಗೊಳ್ಬೇಕು ಅಂದ್ರೆ, ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂತ ಹೇಳಿ ಹೋಗಿ ಮಸಾಲೆ ದೋಸೆ ಅಥವಾ ಪೂರಿ ಬಾಜಿ ಆ ತರ ಫುಡ್ ಅನ್ನ ತಗೊಳ್ಬಾರ್ದು. ನಮ್ ತೂಕ ಕಡಿಮೆ ಆಗ್ಬೇಕು, ವೆಯ್ಟ್ ಲಾಸ್ ಆಗ್ಬೇಕು ಅಂತ ಹೇಳಿದ್ದವರು ಒಳ್ಳೆ ಹೆಲ್ದಿ ಆದಂತಹ ಆರೋಗ್ಯಕರವಾದಂತಹ ಆಹಾರವನ್ನ ಯೂಸ್ ಮಾಡ್ಬೇಕು. ಹಾಗಂತ ಹೇಳಿ ಓಟ್ಸ್ ಎಲ್ರಿಗೂ ಇಷ್ಟ ಆಗುದಿಲ್ಲ. ಮಾಮೂಲಿಯಾಗಿ ನಾವು ಏನು ತಿಂಡಿಗಳನ್ನ ತಿಂದು ವೆಯ್ಟ್ ಲಾಸ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಮಾಮೂಲಿ ನೀವು ದೋಸೆ ಇಡ್ಲಿ ಎಲ್ಲಾನು ಮಾಡ್ಬೋದು. ಹಾಗೆ ಪೋಷನ್ ಕಂಟ್ರೋಲ್ ಇರ್ಬೇಕಲ್ಲಿ. ಬ್ರೇಕ್ಫಾಸ್ಟ್ ಅನ್ನ ಯಾವ ಟೈಮ್ ಅಲ್ಲಿ ತಗೊಳ್ಬೇಕು ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಹಾಗೆ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗ್ತದೆ ಅಂತ ಅನ್ಕೊಳ್ತಾರೆ ಕೆಲವರು. ಬೆಳಗಿನ ಬ್ರೇಕ್ಫಾಸ್ಟ್ ಇಲ್ಲ, ಮಧ್ಯಾಹ್ನ ಊಟ ಮಾಡೋದು, ಸಾಯಂಕಾಲ 2 ಮೀಲ್ ಹಾಗೆ ಮಾಡ್ಕೊಂಡ್ರೆ ವೆಯ್ಟ್ ಲಾಸ್ ಆಗ್ಬೋದು. ಆದ್ರೆ ಶರೀರಕ್ಕೆ ತುಂಬಾ ಕಷ್ಟ ಆಗ್ತದೆ. ಎಲ್ಲರಿಗೂ ಅದು ಆಗ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ಬೋದು, ಅಥವಾ ಬೇರೆ ಎಲ್ಲ ಕೆಲಸಗಳಲ್ಲಿ ಒಂದು ಇಂಟ್ರೆಸ್ಟ್ ಬರೋದಿಲ್ಲ, ಸುಸ್ತಾಗಿಕೊಂಡಿರ್ತದೆ, ಹಸಿವಾಗಿಕೊಂಡಿರ್ತದೆ. ಸೊ ಬ್ರೇಕ್ಫಾಸ್ಟ್ ಅನ್ನ ಒಂದು ಸ್ಕಿಪ್ ಮಾಡಬೇಡಿ. ವೆಯ್ಟ್ ಲಾಸ್ ಮಾಡುವವರು ಒಳ್ಳೆ ರೀತಿಯಾದಂತಹ ಆಹಾರ ಇಡ್ಲಿ ಮಾಡ್ಬೋದು. ಮಾಮೂಲಿಯಾಗಿ ನೀವು ಈಗ ಮನೆಯಲ್ಲಿ ಏನು ಇಡ್ಲಿ ಮಾಡ್ತೇವೆ ಅದನ್ನ ಮಾಡ್ಬೋದು. ರವೆ ಇಡ್ಲಿ ಮಾಡ್ಬೋದು, ರಾಗಿ ಇಡ್ಲಿ ಮಾಡ್ಬೋದು ವೆಯ್ಟ್ ಲಾಸ್ ಮಾಡ್ಕೊಳ್ಳುವವರು. ಹಾಗೇನೆ ಮಾಮೂಲಿ ಇಡ್ಲಿ ಇದೆ ಅಲ್ವಾ, ಅಕ್ಕಿ ಇಡ್ಲಿ ಕೂಡ ಮಾಡ್ಕೊಳ್ಬೋದು. 2ರಿಂದ 3 ಇಡ್ಲಿಯನ್ನ ತಗೊಳ್ಬೋದು. ಅದಕ್ಕೆ ದಾಲ್ ಹಾಕಿ ಅಂದ್ರೆ ತೊಗರಿ ಬೇಳೆ ಹಾಕಿಕೊಂಡು ಸಾಂಬಾರನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದು. ಯಾಕೆಂತ ಹೇಳಿದ್ರೆ ಪ್ರೋಟೀನ್ ರಿಚ್ ಆಗ್ತದೆ, ಆರೋಗ್ಯಕರವಾಗಿ ಇರ್ತದೆ ಅಂತ ಹೇಳ್ಬೋದು. ಅದೇ ರೀತಿ ದೋಸೆ ಕೂಡ ಮಾಡ್ಕೊಳ್ಬೋದು. 1 ದೋಸೆ 2 ದೋಸೆಯನ್ನ ಬ್ರೇಕ್ಫಾಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಹಾಗೆ ಚಟ್ನಿಯ ಬದಲು ಸಾಂಬಾರ್ ತೊಗರಿ ಎಲ್ಲ ಹಾಕಿ ದಾಲ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಅಥವಾ ಚಟ್ನಿ ಆದ್ರೂ ತಕೊಳ್ಬೋದು. ಫ್ರೂಟ್ ಏನು ಕಾಫಿ ತಿಂಡಿ ದೋಸೆ, ಈಗ 1 ದೋಸೆ ತಗೊಂಡ್ರೆ ನಿಮ್ಗೆ ಸಾಕಾಗ್ಲಿಲ್ಲ ಅಂತಾದ್ರೆ ಅದರ ಜೊತೆಗೆ ಯಾವ್ದಾದ್ರು ಪಪಾಯ, ಲೋ ಕ್ಯಾಲರಿ ಫ್ರೂಟ್ ಯಾವ್ದಿದೆ ಅದನ್ನ ಆಡ್ ಮಾಡ್ಕೊಳ್ಳಿ. ಪಪಾಯ ಆಡ್ ಮಾಡ್ಕೊಳ್ಬಹುದು, ಆಪಲ್ ಆಡ್ ಮಾಡ್ಕೊಳ್ಬಹುದು, ಅಥವಾ ನಿಮಗೆ ವಿಟಮಿನ್ ಸಿ ಸಿಗುವಂತದ್ದು ಆರೆಂಜ್, ಮೋಸಂಬಿ ಆ ತರ ಕೂಡ, ಅಥವಾ ವಾಟರ್ ಮೆಲನ್. ಇದನ್ನೆಲ್ಲ ಬೆಳಗಿನ ನಿಮ್ಮ ಬ್ರೇಕ್ಫಾಸ್ಟ್ ಜೊತೆಗೆ ಹಣ್ಣು ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು. ನಮಗೆ ಶಕ್ತಿ ಸಿಗ್ತದೆ, ಎನರ್ಜಿ ಸಿಗ್ತದೆ, ವಿಟಮಿನ್ಸ್ ಸಿಗ್ತದೆ. ಹಾಗೆ ವೆಯ್ಟ್ ಲಾಸ್ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಇದು ಬೆಳಗಿನ ತಿಂಡಿಗೆ ಮಿಲೆಟ್ಸ್ ಅನ್ನ ಯೂಸ್ ಮಾಡ್ಬೋದು. ಮಿಲೆಟ್ಸ್ ಅಲ್ಲಿ ಎಲ್ಲ ರೀತಿಯ ರೆಸಿಪಿಗಳನ್ನ ಕೂಡ ಮಾಡ್ಬೋದು. ಒಂದ್ಸತಿ ತಂದು ನೋಡಿ. ನಾವು ಯಾವಾಗ್ಲೂ ಅಕ್ಕಿಯಿಂದ ಏನ್ ಮಾಡ್ತೇವೆ, ದೋಸೆ ಇಡ್ಲಿ ಆಗಿರ್ಬೋದು, ಎಲ್ಲ ಕೂಡ ಮಿಲೆಟ್ಸ್ ಇಂದ ಕೂಡ ಮಾಡ್ಕೊಳ್ಬೋದು. ಮಿಲೆಟ್ಸ್ ಅನ್ನ ಯೂಸ್ ಮಾಡ್ಕೊಂಡ್ರೆ ನಮಗೆ ಹೈ ಪ್ರೋಟೀನ್ ಸಿಗ್ತದೆ, ಅದರಲ್ಲಿ ಫೈಬರ್ ಸಿಗ್ತದೆ, ವಿಟಮಿನ್ ಸಿಗ್ತದೆ, ಕ್ಯಾಲ್ಸಿಯಂ ಸಿಗ್ತದೆ, ಎಲ್ಲವೂ ಸಿಗ್ತದೆ. ಬರೇ ಅಕ್ಕಿಯನ್ನು ಯೂಸ್ ಮಾಡೋದ್ರಿಂದ ನಮಗೆ ಏನು ಸಿಗುದಿಲ್ಲ. ಈಗ ನೀರ್ ದೋಸೆ ನಾವು ಮಾಡ್ತೇವೆ ಅಕ್ಕಿಯಿಂದ, ಬರೇ ನೀರ್ ದೋಸೆಯನ್ನ ಯೂಸ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿಯ ಫೈಬರ್ ಕಂಟೆಂಟ್ ಅದರಲ್ಲಿ ಇರುವುದಿಲ್ಲ. ಸೊ ಅದು ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಬೇಗನೆ ಹಸಿವೆ ಆಗ್ತದೆ. ನೀರ್ ದೋಸೆ ನೋಡಿ, 2 ದೋಸೆ ಅಥವಾ 3 ದೋಸೆ ನೀವು ನೀರ್ ದೋಸೆ ತಿಂದ್ರು 10-11 ಗಂಟೆ ಅಷ್ಟೊತ್ತಿಗೆ ನಿಮಗೆ ಹಸಿವೆ ಆಗ್ತದೆ. ಯಾಕೆಂದ್ರೆ ಅದರಲ್ಲಿ ಏನು ಕೂಡ ಇರುವುದಿಲ್ಲ, ನಿಮಗೆ ನ್ಯೂಟ್ರಿಷಿಯಸ್ ಅಂತ ಏನೂ ಇರುವುದಿಲ್ಲ. ಹಾಗಾಗಿ ಅದೇ ರೀತಿ ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬ್ರೆಡ್ ತಿನ್ಬೋದಾ ಅಂತ ಕೇಳ್ಬೋದು. ಬ್ರೆಡ್ ಆಕ್ಚುಲಿ ಮೈದಾದಿಂದ ಮಾಡಿದ್ದು, ಮೈದಾ ಆರೋಗ್ಯಕರ ಅಲ್ಲ. ಆಕ್ಚುಲಿ ಬ್ರೌನ್ ಬ್ರೆಡ್ ಅಂತ ಬರ್ತದೆ. ಬ್ರೌನ್ ಬ್ರೆಡ್ ಅಂತ ಹೆಸರಿಗೆ ಮಾತ್ರ ಹಾಕ್ತಾರೆ, ಬಟ್ ಅದನ್ನ ಮೈದಾವನ್ನ ಯೂಸ್ ಮಾಡದೆ ಗೋಧಿ ಬ್ರೆಡ್ ಅಂತ ಮಾಡ್ಲಿಕ್ಕೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಗೋಧಿಯಿಂದ ಬ್ರೆಡ್ ಮಾಡಿದ್ರೆ ಅಷ್ಟು ಸಾಫ್ಟ್ ಆಗಿ ಬರುವುದಿಲ್ಲ, ಅವರು ಮೈದಾವನ್ನ ಯೂಸ್ ಮಾಡಿರ್ತಾರೆ. ಆದ್ರೂ ಕೂಡ ಅದರಲ್ಲಿ ಏನು ನ್ಯೂಟ್ರಿಷಿಯಸ್ ಅಂತ ಏನು ಇಲ್ಲದ ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಈಗ ಡಯಟ್ ಮಾಡುವಾಗ ಜಾಸ್ತಿ ತಿನ್ನಬಾರ್ದು. 4-5 ಬ್ರೆಡ್ ತಿಂದ್ರೆ ಅಲ್ಲಿ ಕ್ಯಾಲೋರಿ ಕೌಂಟ್ ಜಾಸ್ತಿ ಆಗ್ತದೆ, ವೆಯ್ಟ್ ಗೇನ್ ಆಗ್ತದೆ. ಸೊ ನಾವು ಕಡಿಮೆ ಪ್ರಮಾಣದಲ್ಲಿ ತಿನ್ಬೇಕು. ಆ ರೀತಿ ತಿನ್ಬೇಕಾದ್ರೆ
ನಾವು 1 ಅಥವಾ 2 ಬ್ರೆಡ್ ಅನ್ನ ತಿಂತೇವೆ, ಅದಕ್ಕೆ ಪೀನಟ್ ಬಟರ್ ಹಾಕ್ಬೋದು ಅಥವಾ ಏನಾದರೂ ಹೇಗೆ ಮಾಡಿ ತಿಂದರೂ ಕೂಡ ನಮಗೆ ಒಂದು 10-11 ಗಂಟೆ ಆಗುವಾಗ ಹಸಿವಾಗ್ತದೆ. ಹಸಿವಾಗುವಾಗ ಏನೋ ಒಂದು ಕಾಫಿ ಕುಡಿಯುವ ಅಂತೇಳಿ ಕಾಫಿ ಕುಡಿತೇವೆ. ಕಾಫಿ ಕುಡಿದ ಕೂಡ ಮತ್ತೆ ಕ್ರೇವಿಂಗ್ಸ್ ಸ್ಟಾರ್ಟ್ ಆಗ್ತದೆ. ಹೀಗಾಗಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾವು ಮಿಸ್ಟೇಕ್ ಮಾಡ್ತೇವೆ. ಏನಾಗತ್ತೆ ಅಂತ ಬೇರೆ ಏನೋ ಇವತ್ತೊಂದು ದಿವಸ ತಿನ್ನುವ ಅಂತ ಹೇಳಿ ಆ ತರ ದಾರಿ ತಪ್ತೇವೆ, ಏನೋ ಒಂದು ತಿಂತೇವೆ. ಅಲ್ಲಿ ಯಾರೋ ಆಫೀಸಿಗೆ ಹೋದಲ್ಲಿ ಅಲ್ಲಿ ಏನೋ ಇದು ಸ್ನಾಕ್ಸ್ ಏನಾದ್ರು ಕೊಡ್ತಾರೆ, ತಿಂತೇವೆ, ಯಾಕೆಂದ್ರೆ ನಮಗೆ ಹಸಿವೆ ಆಗ್ತಿರ್ತದೆ. ಅದ್ರ ಬದಲಾಗಿ ನೀವು ಹೆಲ್ದಿಯಾಗಿ ಗಟ್ಟಿಯಾಗಿ ಈಗ 3 ಇಡ್ಲಿ, ಒಳ್ಳೆ ಸಾಂಬಾರು, ಒಂದು ಫ್ರೂಟ್ ಎಲ್ಲವೂ ಕೂಡ ಬೆಳಿಗ್ಗೆ ತಿಂದು ಹೊಟ್ಟೆ ಗಟ್ಟಿ ಆಗಿದೆ ಅಂತ ಹೇಳಿದ್ರೆ ನಿಮಗೆ 11 ಗಂಟೆ ಅಷ್ಟೊತ್ತಿಗೆ ಯಾವುದೇ ರೀತಿಯ ಹಸಿವೆ ಆಗುದಿಲ್ಲ, ಅಥವಾ ಬೇರೆ ಏನಾದ್ರು ತಿನ್ಬೇಕು ಅಂತ ಕೂಡ ಅನಿಸುದಿಲ್ಲ. ಹಾಗೆ ಒಂದು ವೇಳೆ 11 ಗಂಟೆಗೆ ಏನಾದ್ರು ತಿನ್ಬೇಕು ಅಂತ ಅನ್ಸಿದ್ರು ಕೂಡ ಡ್ರೈ ಫ್ರೂಟ್ಸ್, ಬಾದಾಮಿ, ಖರ್ಜೂರ ಆ ತರ ಸೆಲೆಕ್ಷನ್ ಆಗಿದ್ರೆ ನಿಮ್ಗೆ ತುಂಬಾನೇ ಒಳ್ಳೇದು. ಪ್ರಶ್ನೆ ಅಂತ ಹೇಳಿದ್ರೆ ಡಿಟಾಕ್ಸ್ ಜ್ಯೂಸ್, ಮಾರ್ನಿಂಗ್ ಡ್ರಿಂಕ್ ಇದೆಲ್ಲ ಕುಡಿಬೇಕಾ, ಇದರಿಂದ ವೆಯ್ಟ್ ಲಾಸ್ ಆಗ್ತದಾ ಇಲ್ವಾ ಅಂತ ಹೇಳಿ. ಅದು ತುಂಬಾನೇ ಒಳ್ಳೇದು. ಯಾಕೆಂದ್ರೆ ನಮ್ಮ ವೆಯ್ಟ್ ಲಾಸ್ ಅಲ್ಲಿ ಮೆಟಬಾಲಿಕ್ ರೇಟ್ ಅಂತ ಹೇಳುವಂಥದ್ದು ಇನ್ಕ್ರೀಸ್ ಆಗ್ಬೇಕಾದ್ರೆ ಈ ಡಿಟಾಕ್ಸ್ ಜ್ಯೂಸ್ ಎಲ್ಲ ಇರುವಂತದ್ದು ಅದು ತುಂಬಾನೇ ಹೆಲ್ಪ್ ಆಗ್ತದೆ. ಮತ್ತೆ ಕೆಲವರಿಗೆ ಹಸಿ ತರಕಾರಿ ತಿಂದ್ರೆ, ಈಗ ನೀರುಳ್ಳಿ ಇರ್ಬೋದು, ಬದನೆ ಇರ್ಬೋದು, ಬೇರೆ ಯಾವ್ದಾದ್ರು ತರಕಾರಿ, ಕೆಲವೆಲ್ಲ ತರಕಾರಿಗಳು ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುದು, ಹೊಟ್ಟೆ ಬರಿಸೋದು ಅಂತದೆಲ್ಲ ಆಗ್ತದೆ. ನಿಮ್ಗೆ ಆಗಿರ್ಬೋದು, ಎಲ್ರಿಗೆ ಆಗ್ತದೆ ಅಂತ ಹೇಳಿ ಹೇಳುದಿಲ್ಲ, ಇನ್ಕ್ಲೂಡಿಂಗ್ ಕೆಲವರಿಗೆ ಆಪಲ್ ತಿಂದ್ರೆ ಕೂಡ ಕೆಲವರಿಗೆ ಹಸಿಯಾಗಿ ಅದು ತಿಂದ್ರೆ, ಅದಂದ್ರೆ ಹೈ ಫೈಬರ್ ಅದು ಆಪಲ್, ಅದನ್ನ ತಿಂದ್ರೆ ಕೂಡ ಗ್ಯಾಸ್ಟ್ರಿಕ್ ಆಗತ್ತೆ. ಅಂತ ಟೈಮಲ್ಲಿ ನೀವು ನೋಡ್ಕೊಳ್ಬೇಕು ನಿಮ್ಗೆ ಯಾವ ಫುಡ್ ಆಗ್ತದೆ, ಯಾವ ಫುಡ್ ಆಗುದಿಲ್ಲ, ಯಾವ ಫುಡ್ ಆಗ್ತದೆ ಅಂತದನ್ನೇ ತಿನ್ಬೇಕು. ಕೆಲವರಿಗೆ ಕೂಕುಂಬರ್ ಕೂಡ ಗ್ಯಾಸ್ಟ್ರಿಕ್ ಆಗ್ತದೆ, ಮುಳ್ಳು ಸೌತೆ ಕೂಡ. ನಾವು ಹೆಲ್ದಿ ತಿಂದಿದ್ದೇವೆ, ಮುಳ್ಳು ಸೌತೆ ತಿಂದಿದ್ದೇವೆ ಅಂತಲೇ ಅನ್ಕೊಳ್ತೇವೆ, ಬಟ್ ಅದರಿಂದ ಕೂಡ ನಮಗೆ ಗ್ಯಾಸ್ಟ್ರಿಕ್ ಆಗ್ತದೆ. ನೀವು ಅದಕ್ಕೆ ಕೆಲವೆಲ್ಲ ಫುಡ್ಗಳನ್ನು ಒಮ್ಮೆ ತಗೊಳ್ಬೇಕು, ಬಿಟ್ಟು ನೋಡ್ಬೇಕು ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತಿದೆ ಅಂತ ಆದ್ರೆ. ಇಲ್ಲಾಂದ್ರೆ ಈ ತರ ಹೆಲ್ದಿ ಫುಡ್ಗಳನ್ನ ಕಂಟಿನ್ಯೂ ಮಾಡ್ಬೋದು. ಡಿಟಾಕ್ಸ್ ಜ್ಯೂಸ್, ಅದರಲ್ಲಿ ಮೇಯ್ನ್ ಆಗಿ ಬೀಟ್ರೂಟ್, ಕ್ಯಾರೆಟ್ ಹಾಕಿ ಮಾಡುವಂತ ಜ್ಯೂಸು ತುಂಬಾನೇ ಒಳ್ಳೇದು. ಪಾಲಕ್ ಜ್ಯೂಸ್ ಕೂಡ ತುಂಬಾ ಅದ್ಭುತವಾದ ಒಂದು ಡಿಟಾಕ್ಸ್ ಜ್ಯೂಸ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸೋರೆಕಾಯಿ, ಕುಂಬಳಕಾಯಿ ಜ್ಯೂಸ್ ಅದು ಕೂಡ ತುಂಬಾನೇ ಒಳ್ಳೇದು. ಅದ್ರ ಜೊತೆಗೆ ಇನ್ನೊಂದು ಮೇಯ್ನ್ ನಮ್ಮ ಒಂದು ಹೊಟ್ಟೆ ಬೊಜ್ಜನ್ನ ಕಡಿಮೆ ಮಾಡುವಂತಹ ಡ್ರಿಂಕ್ ಅಂತ ಹೇಳಿದ್ರೆ ಆಮ್ಲ ಅಥವಾ ನೆಲ್ಲಿಕಾಯಿ ಅಂತ ಹೇಳ್ತೇವೆ. ನೆಲ್ಲಿಕಾಯಿಯಿಂದ ಮಾಡಿದಂತಹ ಜ್ಯೂಸ್ ಕುಡಿಯೋದ್ರಿಂದ ತುಂಬಾನೇ ನಮ್ಮ ಮೆಟಬಾಲಿಸಮ್ ಕೂಡ ಇನ್ಕ್ರೀಸ್ ಆಗ್ತದೆ, ವೆಯ್ಟ್ ಲಾಸ್ಗೆ ಕೂಡ ತುಂಬಾನೇ ಹೆಲ್ಪ್ ಆಗ್ತದೆ. ಹಾಗೆ ತುಂಬಾನೇ ವಿಟಮಿನ್ಸ್ ಇದೆ. ನಮ್ಮ ಕೂದಲ್ ಹೇರ್ ಫಾಲ್ ಆಗದಿದ್ರೆ ಅದಕ್ಕೆ ಕೂಡ ನೆಲ್ಲಿಕಾಯಿ ಹೇಳೋದು ಒಂದು ಅದ್ಭುತ ಮದ್ದು ಅಂತ ಹೇಳ್ಬೋದು. ನೆಲ್ಲಿಕಾಯಿಯನ್ನ ಹೇರ್ ಆಯಿಲ್ ಮಾಡೋ ಕೂಡ ಯೂಸ್ ಮಾಡ್ತೇವೆ ನಾವು, ಹೇರಿಗೆ ಕೂಡ ತುಂಬಾ ಒಳ್ಳೇದು. ಓವರಾಲ್ ನಮ್ಮ ಆರೋಗ್ಯಕ್ಕೆ ನೆಲ್ಲಿಕಾಯಿ ತುಂಬಾನೇ ಒಳ್ಳೇದು. ಸೊ ಇವತ್ತಿನ ಟಾಪಿಕ್ ಅಷ್ಟೇ, ಬೆಳಗಿನ ತಿಂಡಿ ಯಾವ ರೀತಿ ಆಗಿರಬೇಕು, ಇದರಿಂದ ನಮ್ಮ ವೆಯ್ಟ್ ಲಾಸ್ ಹೇಗೆ ಆಗ್ತದೆ ಅಂತೇಳಿ. ಹಾಗೆ ಅಂತ ಹೇಳಿ ಪೂರಿ, ಚನ ಬತೂರ ಆ ಥರ ತಿಂದು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿದ್ರೆ ಖಂಡಿತ ವೆಯ್ಟ್ ಲಾಸ್ ಆಗೋದಿಲ್ಲ. ಪೂರಿ ಎಲ್ಲ ಒಕೇಶನಲ್ಲಿ ತಿನ್ಬೋದು. ಪೂರಿ ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟ ಅಲ್ವಾ, ಪೂರಿ ಬಾಜಿ ಅಥವಾ ಚನ್ನ ಮಸಾಲ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ. ಆದ್ರೆ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತಾರೆ, ಡೀಪ್ ಫ್ರೈ ಮಾಡಿರ್ತಾರೆ. ಸೊ ಪೂರಿ ಎಲ್ಲ ನೀವು ಬ್ರೇಕ್ಫಾಸ್ಟ್ಗೆ ತಗೊಳ್ಬೇಡಿ. ಯಾವಾಗಾದ್ರೂ ಒಮ್ಮೆ ಚೀಟ್ ಮೇಲ್ ಮಾಡುವ ಟೈಮಲ್ಲಿ ಎಲ್ಲ ಅದನ್ನ ತಿನ್ಬೋದು. ಅದು ತುಂಬಾ ಕೆಲವೊಮ್ಮೆ ಪೂರಿಗಳು ಹೋಟೆಲಲ್ಲೆಲ್ಲ ಹೋಗಿ ತಿಂದ್ರೆ ನಿಮಗೆ ಅದು ಗೋಧಿಯಿಂದ ಮಾಡಿದೆ ಅಂತ ಹೇಳಿ ಕೂಡ ಒಮ್ಮೆ ಗೊತ್ತಾಗೋದಿಲ್ಲ. ಮೈದಾದಿಂದ ಮಾಡಿರ್ತಾರೆ, ಅದು ಅನ್ಹೆಲ್ದಿ. ಅದ್ರ ಜೊತೆಗೆ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತಾರೆ, ಅದು ಯಾವ ಎಣ್ಣೆ ಗೊತ್ತಿಲ್ಲ. ಇದು ಕೂಡ ತುಂಬಾನೇ ಅನ್ಹೆಲ್ದಿ ಅಂತ ಹೇಳಿ, ಅನ್ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಹಾಗೆ ಇಷ್ಟ ಆಗಿದೆ ಅಂತ ಅಂದ್ರೆ ಖಂಡಿತ ಲೈಕ್ ಮಾಡಿ. ನಾಳೆಯಿಂದ ನಮ್ದು 30 days ವೆಯ್ಟ್ ಲಾಸ್ ಚಾಲೆಂಜ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಸಂಡೇ ಇದೆ, ಈಗ ವಿಡಿಯೋ ಮಾಡ್ತಾ ಇರೋದು. ನಾಳೆ ಮಂಡೇ ನಿಮ್ಗೆ ಫುಲ್ ಡೇ ನಾನು ಏನು ತಿಂದೆ ಅನ್ನೋದನ್ನ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತೇನೆ. 30 ದಿವಸದ ಚಾಲೆಂಜ್ ನಂದು. ವೆಯ್ಟ್ ಎಷ್ಟಿದೆ ಅಂತ ಕೂಡ ನಾಳೆಯ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ನನ್ನ ವೆಯ್ಟ್ ಎಷ್ಟು ಇದೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ. ನನ್ನ ವೆಯ್ಟ್ 69ಗೆ ಬಂದಿದೆ. 80 kg ಇದ್ದೆ ನಾನು. 69 ಇದ್ದದ್ದು. ನನ್ನ ಟಾರ್ಗೆಟ್ ಬಂದು 60ವರೆಗೆ ಹೋಗ್ಬೋದು. 60 ಆಗೋದಿಲ್ಲ ಅಂತ ಹೇಳಿ ಇದ್ರೆ ತುಂಬಾ ಕಷ್ಟ. ಯಾಕಂದ್ರೆ 80 ಇದ್ದವಳು 60ಗೆ ಹೋಗ್ಬೇಕಂದ್ರೆ 20 kg ವೆಯ್ಟ್ ಲಾಸ್ ಮಾಡೋದು ಅಂದ್ರೆ ಅಷ್ಟು ಈಸಿ ಅಲ್ಲ. ತುಂಬಾ ಸ್ಟ್ರಿಕ್ಟ್ ಆಗಿ ಇರಬೇಕು, ಫುಡ್ ಕಂಟ್ರೋಲ್ ಮಾಡಬೇಕು, ಹಾಗೆ ವರ್ಕೌಟ್ ಮಾಡಬೇಕು. ಇದು
ಬ್ಯಾಲೆನ್ಸ್ಡ್ ಮೀಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನಾವು ಇಷ್ಟೆಲ್ಲ ಮಾಡಿದ್ರು ಕೂಡ ಯಾಕೆ ವೆಯ್ಟ್ ಲಾಸ್ ಆಗೋದಿಲ್ಲ ಅಂತ ಹೇಳಿದ್ರೆ, ನಮ್ಮ ಫುಡ್ಡಲ್ಲಿ ನಮಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಸಿಗೋದಿಲ್ಲ, ಅಥವಾ ಕರೆಕ್ಟಾಗಿ ನೀರು ಕುಡಿಯೋದಿಲ್ಲ, ಕರೆಕ್ಟಾಗಿ ನಿದ್ದೆ ಮಾಡೋದಿಲ್ಲ. ಇದೆಲ್ಲ ಸಣ್ಣ ಸಣ್ಣ ರೀಸನ್ಗಳಿಂದ ಕೂಡ ನಾವು ವೆಯ್ಟ್ ಲಾಸ್ ಆಗೋದಿಲ್ಲ, ಸ್ಟಕ್ ಆಗ್ತದೆ ನಮ್ಮ ವೆಯ್ಟ್. ಹಾಗಾಗಿ ಮೇಯ್ನ್ ಮತ್ತೆ ಹೊರಗಡೆ ನಾವು ಫುಡ್ಡನ್ನು ತಿನ್ನೋದು. ಇನ್ನು ವೆಯ್ಟ್ ಸ್ಟಕ್ ಆಗ್ಲಿಕ್ಕೆ ಮೇಯ್ನ್ ರೀಸನ್ ಅಂತ ಹೇಳಿದ್ರೆ, ಒಂದೇ ರೀತಿಯ ಡಯಟ್ ಪ್ಲಾನ್ ಮಾಡೋದಿರ್ಬೋದು, ಅಥವಾ ಸರಿಯಾಗಿ ಬ್ಯಾಲೆನ್ಸ್ಡ್ ಫುಡ್ ಅನ್ನ ತಿನ್ನದೇ ಇರುವಂತದ್ದು ಕೂಡ ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು. ಹಾಗೆ ನಮ್ಗೆ ತುಂಬಾ ಟೈಮಿಂದ ನಾವು ಡಯಟ್ ಅಲ್ಲೇ ಇದ್ದೇನೆ ಅಂತ ಹೇಳಿ ವರ್ಷಾನುಗಟ್ಲೆಯಿಂದ ಡಯಟ್ ಮಾಡೋದು, ಅಥವಾ ನಮ್ಮ ಸ್ಟ್ರೆಸ್, ಯಾವುದೇ ರೀತಿಯ ಕ್ರೇವಿಂಗ್ಸ್ ಅನ್ನ ನಾವು, ಅಂದ್ರೆ ನಮಗೆ ಫುಡ್ ತಿನ್ಬೇಕು ಅಂತ ಆದ್ರೂ ಕೂಡ ಮನ್ಸಲ್ಲೇ ಇಟ್ಕೊಂಡು ನಾನು ಸಫರ್ ಆಗ್ಬೇಕು ಅಥವಾ ಡಯಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಫುಲ್ ಸ್ಟ್ರೆಸ್ ಮಾಡಿಕೊಂಡು ಕಂಟ್ರೋಲ್ ಮಾಡ್ಕೊಂಡಿದ್ರೆ ಕೂಡ ನಮ್ಮ ವೆಯ್ಟ್ ಲಾಸ್ ಅಂತ ಹೇಳೋದು ಅಲ್ಲೇ ಸ್ಟಕ್ ಆಗ್ಬಿಡುತ್ತೆ. ಯಾಕಂದ್ರೆ ಮೈಂಡ್ ಅಲ್ಲಿ ಸ್ಟ್ರೆಸ್ ಇರುತ್ತಲ್ಲ, ಅದು ಕೂಡ ಮಾಡಬೇಡಿ. ಯಾವಾಗಾದ್ರೊಮ್ಮೆ 15 ಡೇಸ್ಗೊಮ್ಮೆ 20 ಡೇಸ್ಗೊಮ್ಮೆ ಚೀಟ್ ಮೀಲ್ ಮಾಡ್ಕೊಳ್ಳಿ. ನಿಮ್ಗೆ ಏನ್ ಬೇಕು ಅದನ್ನ ಚಂದ ತಿನ್ನಿ, ಖಂಡಿತ ಅದರಿಂದ ವೆಯ್ಟ್ ಗೇನ್ ಆಗೋದಿಲ್ಲ. ಅನ್ಹೆಲ್ದಿ ಫುಡ್ ನನಗೆ ಯಾವ್ದು ಇಷ್ಟ, ನಾವು ಮನೆಯಲ್ಲಿ ಸ್ವೀಟ್ ಮಾಡ್ಕೊಂಡು ತಿನ್ನೋದು ಇಷ್ಟವಾ, ಯಾವ್ದಾದ್ರು ಕೂಡ ಅಪರೂಪಕ್ಕೆ ತಿಂದ್ರೆ ಏನು ಕೂಡ ತೊಂದರೆ ಇಲ್ಲ. ಹಾಗೆ ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡಬೇಡಿ ಅನ್ನೋದು ಇವತ್ತಿನ ಟಾಪಿಕ್. ಬ್ರೇಕ್ಫಾಸ್ಟ್ ಹೇಳೋದು ತುಂಬಾನೇ ಇಂಪಾರ್ಟೆಂಟ್. ಬೆಳಿಗ್ಗೆ ಅದರನ್ನು ನಾವು ಸಾಧಾರಣ ಒಂದು 8:30 ಇಂದ 9 ಗಂಟೆ ಅಷ್ಟು ಹೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಹಾಗೆ ನಮ್ಮ ಲಂಚ್ ಟೈಮ್ ಬಂದು 1 ಗಂಟೆಯಿಂದ 2 ಗಂಟೆ ಒಳಗಡೆ, ಅಥವಾ 1:30 ಇಂದ 2:30, ಆ ಟೈಮಿಂಗ್ಸ್ ನಿಮ್ಗೆ ಹೇಗೆ ಟೈಮಿಂಗ್ಸ್ ಮ್ಯಾಚ್ ಆಗ್ತದೆ ಹಾಗೆ 1:30 ಇಂದ 2:30 ಒಳಗಡೆ, ಆಲ್ಮೋಸ್ಟ್ 2 ಗಂಟೆ ಒಳಗೆ ಎಲ್ಲ ಊಟ ಆದ್ರೆ ಒಳ್ಳೇದು. ಆದ್ರೂ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗ್ತದೆ, ಮನೆಯಲ್ಲಿ ಮಕ್ಕಳೆಲ್ಲ ಇರುವಾಗ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. 2:30 ಒಳಗೆ ನಿಮ್ಮ ಊಟವನ್ನ ಮುಗಿಸಿಕೊಳ್ಳಿ. ಹಾಗೆ ನೈಟ್ ಹೆಚ್ಚು ಅಂತ ಮ್ಯಾಕ್ಸಿಮಮ್ ಅಂದ್ರೆ 8 ಗಂಟೆ, ಬೇಗ ಅಂದ್ರೆ 6:30 ಇಂದ 7 ಗಂಟೆ ಒಳಗೆ, 7-7:30 ಒಳಗೆ ನಿಮ್ಮ ಡಿನ್ನರ್ ಮುಗಿಸ್ಕೊಳ್ಳಿ. 8 ಗಂಟೆಗೆ ಎಲ್ಲ ನೀವು ಕಿಚನ್ ಕ್ಲೀನಿಂಗ್ ಮಾಡ್ತಾ ಇರ್ಬೇಕು, ಎಲ್ಲ ಕೆಲಸ ಆಗಿ ಒತ್ತಾರೆ ಮಾಡ್ತಾ ಇರ್ಬೇಕು. ಹಾಗೆ ಈವ್ನಿಂಗ್ 4 ಗಂಟೆಗೆ ನೀವು ಏನಾದ್ರೂ ಸ್ನಾಕ್ಸ್ ಅನ್ನ ತಗೊಳ್ಬಹುದು, ಅಂದ್ರೆ ಚುರುಮುರಿ, ಕಡ್ಲೆ, ಪೀನಟ್ಸ್ ಆ ತರ. ಹಾಗೆ ಒಂದು ಟೀ ಕೂಡ ಕುಡಿಬಹುದು, ಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕೊಳ್ಬಹುದು. ತುಂಬಾ ಟೀ ಕುಡಿಬೇಡಿ, 1/2 ಕಪ್ ಅಷ್ಟು ಟೀ ಕುಡಿದ್ರು ಸಾಕು, ನಮಗೆ ರಿಲೀಫ್ ಸಿಗ್ತದೆ. ಅದಕ್ಕೊಂದು ಚಿಟಿಕೆಯಷ್ಟು, 1/4 ಚಮಚದಷ್ಟು ಬೆಲ್ಲವನ್ನ ಹಾಕೊಂಡು ಟೀಯನ್ನ ಕುಡಿಬಹುದು. ಹಾಗೆ ನೀವು 11 ಗಂಟೆಗೆ ಫ್ರೂಟ್ಸ್ ಅನ್ನ ತಿನ್ಬೋದು, ಯಾವ್ದಾದ್ರು ಲೋ ಕ್ಯಾಲರಿ ಫ್ರೂಟ್ಸ್ ಅಂದ್ರೆ ಪಪಾಯ ಇರ್ಬೋದು, ವಾಟರ್ ಮೆಲನ್, ಮಸ್ಕ್ ಮೆಲನ್, ಮೂಸಂಬಿ, ಆರೆಂಜ್, ಆ ತರ ಒಂದು ಫ್ರೂಟ್ ಅನ್ನ ತಿನ್ಬೋದು. ಜಾಸ್ತಿ ಎಲ್ಲ ಫ್ರೂಟ್ ಇದೆ ಅಂತೇಳಿ ಇಷ್ಟು ಫ್ರೂಟ್ ತಿನ್ಬಾರ್ದು. ಫ್ರೂಟ್ ಅಲ್ಲಿ ಕೂಡ ಕ್ಯಾಲೋರಿ ಇದೆ, ಅದು ಕೂಡ ಜಾಸ್ತಿ ಫ್ರೂಟ್ಸ್ ತಿನ್ನೋದ್ರಿಂದ ಕೂಡ ವೆಯ್ಟ್ ಗೇನ್ ಆಗ್ತದೆ. ಈಗ ಸೀತಾಫಲ ಇರ್ಬೋದು, ಮತ್ತೆ ಬಟರ್ ಫ್ರೂಟ್, ಬೆಣ್ಣೆ ಹಣ್ಣು ಅಂತ ಹೇಳ್ತೇವೆ, ಅದರಲ್ಲೆಲ್ಲ ಸ್ವಲ್ಪ ಕ್ಯಾಲೋರಿ ಇದೆ. ಹಾಗಂತೇಳಿ ಅದನ್ನೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ತಿನ್ಬಾರ್ದು. ಯಾವುದೇ ಫುಡ್ ಆಗ್ಲಿ ಬ್ಯಾಲೆನ್ಸ್ಡ್ ಆಗಿ ಫುಲ್ ಒಂದು ಮೈಂಡ್ ಫುಲ್ ಆಗಿ ತಿನ್ಬೇಕು. ಇವಿಷ್ಟು ಡಯಟಿನ ವಿಷಯಗಳು. ನಿಮ್ಗೆ ಈ ವಿಷಯಗಳೆಲ್ಲ ಇಷ್ಟ ಆಗಿರ್ಬೋದು ಅಂತ ಹೇಳಿ ಅನ್ಕೊಳ್ತೇನೆ. ಫ್ರೆಂಡ್ಸ್, ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡೋದು ಅಂತ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೀಗೇನೆ ಬೇರೆ ಬೇರೆ ವೆಯ್ಟ್ ಲಾಸ್ ಟಿಪ್ಸ್ ಜೊತೆ, ಡಯಟ್ ಟಿಪ್ಸ್ ಜೊತೆ, ಡಯಟ್ ವರ್ಕೌಟ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.